ವಿಷಾದೋ ರೋಗವರ್ಧನಾನಾಂ ಶ್ರೇಷ್ಠಂ ಅಂತ. ಒಂದು ಯಾರಿಗಾದರೂ ಮನಸ್ಸಿಗೆ ಸಮಾಧಾನನೇ ಇರಲ್ಲ, ಯಾವಾಗಲೂ ಕಿರಿಕಿರಿ, ಬೇಜಾರು, ಅಸಮಾಧಾನ, ಅಸಂತೃಪ್ತಿ, ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು, ಆಮೇಲೆ ವಾಕ್ಚಾಳಿ ಅಂತೇಳಿ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂಥದ್ದು, ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದರೆ ಹೇಳ್ತಾರೆ ವಿಷಾದೋ ರೋಗವರ್ಧನಾನಾಂ ಶ್ರೇಷ್ಠಂ ಅಂತ. ಮನಸ್ಸಿಗೆ ವಿಷಾದವಾಗ್ತಾ ಇದ್ದರೂ ಕೂಡ ಅದು ವೆರಿಕೋಸ್ ವೇನಿಗೆ ಹಲವು ದೋಷಗಳನ್ನು ಇಂಬ್ಯಾಲೆನ್ಸ್ ಮಾಡೋದರ ಮುಖಾಂತರ ಖಂಡಿತ ನಿಮ್ಮನ್ನು ಕಾಡ್ಬೋದು. ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಇಂಪಾರ್ಟೆಂಟ್ ಕಾರಣ ತಿಳ್ಕೋಬೇಕು ಅಂತಂದರೆ ಅದು ಪ್ರಕೃತಿ. ಆತ್ಮೀಯ ವೀಕ್ಷಕರೇ, ಯಾರಿಗೆ ಪಿತ್ತ ವಾತ ಪ್ರಕೃತಿ ಇರುತ್ತೋ ಅಂತಹ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ವಾಲ್ ಇನ್ಕಾಂಪಿಟೆಂಟ್ ಹೆಚ್ಚು ಬಳಲ್ತಾರೆ. ಯಾಕೆ ಅಂತಂದರೆ ಆ ವಾಲುಗಳ ಒಂದು ಅಸಮತೋಲನಕ್ಕೆ ಈ ಪಿತ್ತವಾತ ದೋಷಗಳು, ರಕ್ತದ ಒತ್ತಡ, ರಕ್ತದ ದೋಷ, ಹೀಗೆ ಹಲವಾರು ಸಮಸ್ಯೆಗಳಿಂದ ವೆರಿಕೋಸ್ ವೇನ್ ಬರುತ್ತೆ. ಇಷ್ಟೇ ಅಲ್ಲದೆ ನಾವು ಯಾವುದನ್ನೂ ಮಾಡಿಲ್ಲ ಸರ್ ಆದರೂ ಬರುತ್ತೆ ಅಂತಂದರೆ ಯಾವುದಾದ್ರೂ ದೋಷ ಇರ್ಬೋದು, ಕರ್ಮಜ ಇರ್ಬೋದು ಅಂಥೇಳಿ ಆಯುರ್ವೇದ ಹೇಳ್ತಾರೆ ಪೂರ್ವಜನ್ಮ ಕೃತೇ ಪಾಪೆ ಇಹ ಜನ್ಮ ಕೃತೇ ಪಾಪೆ ಅಂತ ನಾನು ಆ್ಯಡ್ ಮಾಡಿದ್ದೀಗೋ. ಯಾಕೆ ಅಂತಂದರೆ ಈ ಜನ್ಮದಲ್ಲಿ ಯಾರು ತಪ್ಪುಗಳನ್ನು ಮಾಡ್ತಾರೆ ಅವರಿಗೆ ರೋಗವು ಕಾಡುತ್ತಂತೆ. ಆ ರೋಗವೇ ಇದು ಆಗಿರಬಹುದು. ಅವಕ್ಕೂ ಕೂಡ ಆಧ್ಯಾತ್ಮಿಕವಾಗಿ ಆಯುರ್ವೇದದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಚಿಕಿತ್ಸಾ ಪದ್ಧತಿಗಳನ್ನು ತಿಳಿಸಿದ್ದಾರೆ. ಅದರಲ್ಲಿ ಆಧ್ಯಾತ್ಮಿಕ ಚಿಕಿತ್ಸೆನೂ ಇರ್ಬೋದು, ಯುಕ್ತಿಕೃತ ಚಿಕಿತ್ಸೆನೂ ಇರ್ಬೋದು, ಸತ್ವಾವೇದ ಚಿಕಿತ್ಸೆನೂ ಇರ್ಬೋದು. ಇವು ವಿವಿಧ 3 ಹಂತಗಳ ವಿವಿಧ ಫೋಲ್ಡರ್ ಟ್ರೀಟ್ಮೆಂಟ್ಗಳನ್ನು ನಾವು ಅವರಿಗೆ ಅಡಾಪ್ಟ್ ಮಾಡುವುದರ ಮುಖಾಂತರ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ನಾವು ನೀಡ್ತೀವಿ. ಇವು ನಿಮಗೆ ಹೆಚ್ಚಿನ ಕಾರಣಗಳನ್ನು ನೀವು ತಿಳ್ಕೊಳ್ಳಬೇಕು. ನಾನು ಹೇಳಿದೆ ನಿಂತಿರುವುದು, ಕೂತಿರುವುದು, ಜೊತೆಗೆ ಆಹಾರ, ಅಜೀರ್ಣತೆ, ಮಲಬದ್ಧತೆ ಮತ್ತು ಒಬ್ಯಾಸಿಟಿ, ಜೊತೆಗೆ ಅಕ್ಯುಪೇಷನಲ್ ಹಜಾರ್ಡರಲ್ಲಿ ನಿಂತು ಕೂತಿರೋರು ಬರ್ತಾರೆ. ಹಾಗೆಯೇ ನಾವು ಹೆಚ್ಚು ಆನುವಂಶಿಕವಾಗಿದ್ರೂ ಕೂಡ ಇದು ಬರುತ್ತೆ, ಜೆನೆಟಿಕ್ಸ್ ಹೆರಿಡಿಟರಿ ಫ್ಯಾಕ್ಟರ್ಸ್. ಹಾಗೆಯೇ ಯಾರಿಗೆ ಹೆಚ್ಚಿನ ಮನಸ್ಸಿಗೆ ವಿಷಾದವನ್ನು, ದುಃಖವನ್ನು, ಅತೃಪ್ತ ಭಾವವನ್ನು ಹೊಂದಿದ್ದಾರೋ ಅವರಿಗೆ, ಮತ್ತು ಪಿತ್ತವಾತ ಪ್ರಕೃತಿ ಪರ್ಸನ್ಗಳಲ್ಲಿ, ಜೊತೆಗೆ ಪ್ರೆಗ್ನೆನ್ಸಿಯಲ್ಲಿ ಹೆಣ್ಮಕ್ಳಿಗೆ ತೀವ್ರವಾಗಿ ಪ್ರೆಗ್ನೆನ್ಸಿಯಲ್ಲಿ ಅವರ ಹಾರ್ಮೋನ್ ವೇರಿಯೇಷನ್ನಿಂದ, ಮಗುವಿನ ಒತ್ತಡದಿಂದ ವೆರಿಕೋಸ್ ವೇನ್ ಸಂಭವಿಸುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಆಘಾತ ಏನಪ್ಪ ಅಂತಂದರೆ, ನಾನು ಭಾಳ ಸಣ್ಣ ಮಕ್ಕಳಲ್ಲಿ ವೆರಿಕೋಸ್ ವೇನನ್ನು ನೋಡ್ತಿದ್ದೀನಿ. ಅದು ಭಾಳ ದುಃಖಿತವಾಗಿರ್ತಕ್ಕಂಥ ವಿಷಯ. 8 ರಿಂದ 9 ವರ್ಷ ಇರೋ ಮಕ್ಕಳಲ್ಲೂ ನಾನು ವೆರಿಕೋಸ್ ವೇನ್ನ ಭಾಳ ನೋಡಿದ್ದೇನೆ. ನಮ್ಮಲ್ಲಿ ಈಗ ಆಲ್ರೆಡಿ ಸಾವಿರಾರು ಆರೋಗ್ಯ ಆಕಾಂಕ್ಷಿಗಳು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶಗಳನ್ನು ಕಂಡು ಅವರ ಮುಖದಲ್ಲಿ ಮಂದಸ್ಮಿತರಾಗಿದ್ದಾರೆ, ಖುಷಿಯಾಗಿದ್ದಾರೆ. ಅಂತಹ ಖುಷಿಯನ್ನು ನೀಡುವ ಒಂದು ಅವಕಾಶವನ್ನು ಭಗವಾನ್ ಧನ್ವಂತರಿ ಕಲ್ಪಿಸಿದ್ದು ನಮ್ಮ ಸುದೈವ ಮತ್ತು ಒಳ್ಳೆಯ ನಮಗೆ ದೇವರು ಕೊಟ್ಟಿರ್ತಕ್ಕಂಥ ಭಾಗ್ಯ ಅಂತ ನಾನು ಹೇಳ್ತಾ, ನೀವೇನಾದರೂ ವೆರಿಕೋಸ್ ವೇನ್ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ, ಅದಕ್ಕೆ ಉತ್ತಮವಾದ ಚಿಕಿತ್ಸೆಯನ್ನು ನೀವು ತಗೋಬೇಕು ಅಂತ ಅಂದ್ಕೊಂಡಿದ್ರೆ, ಈ ಆತ್ರೇಯ ಅನ್ನುವ ಒಂದು ಆತ್ರೇಯ ಆಯುರ್ವೇದಾಲಯ ಅನ್ನುವ ಈ ಧನ್ವಂತರಿ ಆಶೀರ್ವಾದದಿಂದ ಮಾಡಲ್ಪಟ್ಟಿರ್ತಕ್ಕಂತಹ ಈ ಆಸ್ಪತ್ರೆಯಲ್ಲಿ ನಿಮಗೆ ಖಂಡಿತ ಒಳ್ಳೆಯ ಚಿಕಿತ್ಸೆಯನ್ನು ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ನಾವು ನೀಡಲು ಸದಾ ಸಿದ್ಧರಿದ್ದೇವೆ. ನಾವು ಹೇಳುವ ಟರ್ಮ್ಸ್, ಕಂಡೀಷನ್ ಮತ್ತು ಪಾಲಿಸಿಗಳನ್ನು ನೀವು ಖಂಡಿತ ಪಾಲನೆ ಆಗಿದ್ದರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ನಾವು ಖಂಡಿತ ಕೊಡೋದಕ್ಕೆ ನಮ್ಮ ಗೈಡೆನ್ಸ್, ಟ್ರೀಟ್ಮೆಂಟ್ ಮತ್ತು ನಮ್ಮ ಪಥ್ಯ ಅಪಥ್ಯ ಕ್ರಿಯೆಗಳು ನಿಮ್ಮನ್ನು ಖಂಡಿತ ಆ ಸಮಸ್ಯೆಯಿಂದ ದೂರ ಮಾಡ್ತವೆ, ಅನಾರೋಗ್ಯದಿಂದ ಆರೋಗ್ಯ ಕೊಡ್ತವೆ, ಇಂಬ್ಯಾಲೆನ್ಸ್ ದೋಷದಿಂದ ದೋಷ ವೈಷಮ್ಯದ ದೋಷ ಸಾಮ್ಯಕ್ಕೆ ತರ್ತವೆ, ಪ್ರಕೃತಿಯನ್ನು ನಿಮ್ಮ ಜೊತೆ ಕೊಟ್ಟು ಆರೋಗ್ಯವನ್ನು ನೀಡ್ತವೆ ಅಂತ ಹೇಳ್ತಾ, ನಿಮ್ಮ ಜೀವನ ಸುಖಕರವಾಗಿರಲಿ. ಹೆಲ್ದಿ ಲೆಗ್ಸ್ ಆ ಹೆಲ್ದಿ ಲೈಫ್, ಹೆಲ್ದಿ ಲೆಗ್ಸ್ ಆ ಪವರ್ಫುಲ್ ಎನರ್ಜೆಟಿಕ್ ಲೈಫ್ ಅಂತ ಹೇಳ್ತಾ, ಇವತ್ತಿನ ವೆರಿಕೋಸ್ ವೇನಿನ ಕಾರಣಗಳ ಬಗ್ಗೆ ತಿಳಿಸ್ಕೊಟ್ಟೋದಕ್ಕೆ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಅಂತ ತಿಳ್ಕೊಂಡು, ಈ ಉಪಯೋಗ ಆಗಿದ್ದರೆ ಇನ್ನಿತರ ಎಲ್ಲ ಆರೋಗ್ಯ ಆಕಾಂಕ್ಷೆಗಳೊಂದಿಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ನೂ ಹೆಚ್ಚಿನ ವಿಡಿಯೋಕ್ಕೆ ನೀವು ನಮಗೆ ಪ್ರೋತ್ಸಾಹ ನೀಡಿ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.